ಹಾಯ್ ಎವ್ರಿವನ್, ವೆಲ್ಕಮ್ ಟು ಶರ್ಮಿಳಾ ರಾಜು ವ್ಲಾಗ್ಸ್. ಇವತ್ತಿನ ವ್ಲಾಗಲ್ಲಿ ನನ್ನ ಕಿಚನ್ ಟೂರ್ನ ನಾನು ಮಾಡ್ತಾಯಿದ್ದೀನಿ. ನನ್ನ ಕಿಚನಲ್ಲಿ ತುಂಬ ವಿಡಿಯೋಸ್ ಮಾಡ್ತಿರ್ತೀನಿ. ಅಡುಗೆ ಮಾಡೋದಿರ್ಬೋದು, ಪಾತ್ರೆ ತೊಳೆಯೋದಿರ್ಬೋದು, ಕಟ್ಟೆ ಒರೆಸೋದಿರ್ಬೋದು, ಸುಮಾರು ವಿಡಿಯೋಸ್ನ ನಾನು ಕಿಚನಲ್ಲಿ ಮಾಡಿದ್ದೀನಿ. ಆಮೇಲೆ ರೀಲ್ಸ್ಗಳು ಕೂಡ ನಾನು ಕಿಚನಲ್ಲಿ ಮಾಡಿದ್ದೀನಿ. ತುಂಬಾ ವ್ಯೂ ಆಗುತ್ತೆ, ತುಂಬಾ ಲೈಕ್ಸ್ ಬರುತ್ತೆ, ಕಿಚನ್ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಿರ್ತಾರೆ. ಸೊ ಹಾಗಾಗಿ ಕಿಚನ್ ಟೂರ್ನ ನಾನು ಇವತ್ತು ಮಾಡ್ತಾಯಿದ್ದೀನಿ. ಕಿಚನಲ್ಲಿ ಏನಿರಬೇಕು, ಹೇಗೆ ಬಜೆಟ್ ನಾವು ಮಾಡ್ಕೋಬೇಕು, ಆಮೇಲೆ ಯಾವ ಥರ ಮಾಡಿಕೊಂಡ್ರೆ ತುಂಬ ನಮಗೆ ಅನುಕೂಲ ಆಗುತ್ತೆ, ನಾನು ಹೇಗೆ ಮಾಡ್ಕೊಂಡಿದ್ದೀನಿ ಅದ್ರ ಬಗ್ಗೆ ನಾನು ಇವತ್ತಿನ ವಿಡಿಯೋದಲ್ಲಿ ಹೇಳ್ತೀನಿ. ನನಗೆ ತುಂಬ ಶೈ ಪರ್ಸನ್ ಇರೋದ್ರಿಂದ ಕ್ಯಾಮ್ರಾ ಮುಂದೆ ಡೈರೆಕ್ಟಾಗಿ ಮಾತಾಡೋಕ್ಕೆ ಇನ್ನೂ ನಂಗೆ ಆಗಲ್ಲ. ಇದು ಫಸ್ಟ್ ಟೈಮ್ ನಾನು ಕ್ಯಾಮ್ರಾ ಮುಂದೆ ಡೈರೆಕ್ಟಾಗಿ ಮಾತಾಡ್ತಾ ಇರೋದು. ವಾಯ್ಸ್ ಓವರ್ ಕೊಡೋಕ್ಕೆ ನಾನು ತುಂಬಾ ಕಷ್ಟಪಡ್ತಿರ್ತೀನಿ. ಆ್ಯಕ್ಚುಲಿ 1 ಇಯರ್ ಆಗ್ತಾ ಬಂತು. ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ 10 ಮಂತ್ಸ್ ಆಯಿತು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ. ಆದರೂ ನಂಗೆ ತುಂಬಾ ಶೈ ಇದೆ. ಅಂದರೆ ಕ್ಯಾಮ್ರಾ ಮುಂದೆ ಮಾತಾಡಲಿಕ್ಕೆ ತುಂಬ ಕಷ್ಟಪಡ್ತಿರ್ತೀನಿ ನಾನು. ವಾಯ್ಸ್ ಓವರ್ ಕೊಡಲಿಕ್ಕೆ ಹೇಗೋ ಅದು ಕೂಡ ಅಷ್ಟೇ, ನೀವು ನೋಡಿರ್ತೀರಾ ನನ್ನ ವೀಡಿಯೋಸು, ಅಷ್ಟು ಚೆನ್ನಾಗಿ ನನಗೆ ವಾಯ್ಸ್ ಓವರ್ ಕೊಡ್ಲಿಕ್ಕೆ ಬರಲ್ಲ. ಬಟ್ ನನ್ನದು ಕಾನ್ಸೆಪ್ಟು ನಾನು ನೀಟಾಗೇ ಮಾಡ್ತೀನಿ. ಏನು ಹೇಳಬೇಕು, ಒಂದು ಒಳ್ಳೆಯ ಉದ್ದೇಶನ ಏನು ಹೇಳಬೇಕು ಅದನ್ನೆಲ್ಲ ಕರೆಕ್ಟಾಗಿ ಮಾಡ್ತೀನಿ. ಬಟ್ ವಾಯ್ಸ್ ಓವರ್ ಕೊಡೋಕ್ಕೆ ಸ್ವಲ್ಪ ಅಷ್ಟು ನೀಟಾಗಿ ಸೆಂಟೆನ್ಸ್ನ ಜೋಡ್ಸೋಕ್ಕಷ್ಟು ಆಗಲ್ಲ. ಇವತ್ತಿನ ವಿಡಿಯೋದಲ್ಲಿ ನಾನು ಕಿಚನ್ ಟೂರ್ ಮಾಡ್ತಾಯಿದ್ದೀನಿ. ಸುಮಾರು ಜನ ಕಿಚನ್ ಟೂರ್ನ ಕೇಳ್ತಾಯಿದ್ರು, ಹೋಮ್ ಟೂರ್ನು ಕೇಳ್ತಾಯಿದ್ರು. ಬಟ್ ಹೋಮ್ ಟೂರ್ ಮಾಡೋದು ನೋಡೋಣ ನೆಕ್ಸ್ಟ್ ಯಾವಾಗ ಅಂತ ಮನೆಯಲ್ಲೂ ಕೂಡ ಕೇಳ್ಕೋಬೇಕು. ನಾನು ಕಿಚನ್ ಅಂದರೆ ಇದು ನನ್ನ ಸ್ಪೇಸು, ನನ್ನ ಬೆಡ್ರೂಮ್ ನನ್ನ ಸ್ಪೇಸು, ನನ್ನ ಕಿಚನ್ ನನ್ನ ಸ್ಪೇಸು. ಸೊ ಹಾಗಾಗಿ ನಾನು ಇದನ್ನು ಮಾಡ್ತಿದ್ದೀನಿ. ಎಲ್ರಿಗೂ ಅನುಕೂಲ ಆಗುತ್ತೆ ಅನ್ನೋ ದೃಷ್ಟಿಯಿಂದ ನಾನು ಇವತ್ತು ಕಿಚನ್ ಟೂರ್ ಮಾಡ್ತಾಯಿದ್ದೀನಿ. ನಮ್ಮದು ಪೂರ್ವ ದಿಕ್ಕಿನ ಮನೆ, ಪೂರ್ವಕ್ಕೆ ಬಾಗಿಲಿದೆ, ನಡುಮನೆ ಬರುತ್ತೆ ಫಸ್ಟು, ನೆಕ್ಸ್ಟು ಡೈನಿಂಗ್ ಹಾಲ್ ಬರುತ್ತೆ, ನೆಕ್ಸ್ಟ್ ಕಿಚನ್ ಬರುತ್ತೆ. ಆ ಥರ ಫುಲ್ಲು ಒಂದೇ ಲೈನಲ್ಲಿ ಬರುತ್ತೆ. ಕಿಚನ್ಗೆ ಎಂಟ್ರಿ ಪೂರ್ವ ದಿಕ್ಕಿನಿಂದಲೇ ಎಂಟ್ರಿ ಮಾಡಿದ್ದೀವಿ ನಾವು 40-60 ಸೈಟ್. ಇದು ವಾಯುವ್ಯ ದಿಕ್ಕಿಗೆ ನಾವು ಕಿಚನ್ನ ಮಾಡಿರೋದು. ಇಲ್ಲಿ ಒಬ್ಬರು ಕೂತ್ಕೊಂಡು ಊಟ ಮಾಡೋ ಥರ ಒಂದು ವ್ಯವಸ್ಥೆ ಮಾಡಿದ್ದೀವಿ. ಇದು ಇತ್ತೀಚೆಗೆ ತುಂಬಾ ಟ್ರೆಂಡು. ಕಿಚನಲ್ಲಿ ಒಂದು ಚೇರು, ಒಂದು ಕೌಂಟ್ರ್ ಥರ ತಿಂಡಿ ತಿನ್ನಲಿಕ್ಕೆ ಅಥವಾ ಕಾಫಿ ಕುಡಿಲಿಕ್ಕೆ, ಯಾರಾದರೂ ಮನೇಲಿ ಗೆಸ್ಟ್ ಬಂದರೆ ಒಬ್ಬರ ಜೊತೆ ಮಾತಾಡ್ತಾ ಅಡುಗೆ ಕೊನೆಯಲ್ಲಿ ಏನಾದರೂ ಕೆಲಸ ಮಾಡಲಿಕ್ಕೆ ಅನುಕೂಲ ಆಗಲಿ ಅಂತ ಒಂದು ಚೇರ್ ಇಡೋ ಥರ ಇವಾಗಿನ ಕಾನ್ಸೆಪ್ಟ್ ಇದೆ. ಈ ಕಡೆ ಲೆಫ್ಟಿಗೆ ಸ್ವಿಚಸ್ ಎಲ್ಲ ಬರುತ್ತೆ. ನಾವು ಇಂಟೀರಿಯರ್ ಆ್ಯಕ್ಚುಲಿ ಒಬ್ಬರು ಬಾಂಬೆದವರು ರಾಹುಲ್ ಜೈನ್ ಅಂತೇಳಿ ನಮ್ಮ ಮನೆಗೆ ನಾವೇನು ಟೈಲ್ಸ್ ಹಾಕ್ಸಿದ್ದೀವಲ್ಲ ಅವ್ರನ್ನ ರೆಕಮೆಂಡ್ ಮಾಡಿದರು. ಸುಮ್ಮನೆ ನೀವು ಹಾಗೆ ಮಾಡ್ಕೋಬೇಡಿ, ಕಾರ್ಪೆಂಟ್ರ್ ಜೊತೆನೇ ಯಾವ ಥರ ಅಂತ ಮಾಡ್ಕೋಬೇಡಿ, ನೀವು ಮನೆಗೆ ಒಂದ್ಸಲ ಇಂಟೀರಿಯರ್ ಡಿಸೈನ್ ಮಾಡಿಸ್ಬಿಟ್ಟು ನೀವು ಮಾಡ್ಕೊಳ್ಳಿ ಅಂದಿದ್ದಕ್ಕೆ ನಮಗೆ ಯಾರಾದರೂ ಸಜೆಸ್ಟ್ ಮಾಡಿ ಅಂತ ಹೇಳಿದ್ದಕ್ಕೆ ಅವರು ರಾಹುಲ್ ಜೈನ್ ಅಂತೇಳಿ ಅವರು ಬಾಂಬೆದಲ್ಲಿ ಅವರು ಮಾಡ್ತಾರೆ ಇಂಟೀರಿಯರ್ ಡಿಸೈನು. ಸೊ ಅವ್ರು ನಮಗೆ ಡಿಸೈನ್ನ ಈ ಥರ ಹಾಕಿಬಿಟ್ಟು ಕಂಪ್ಯೂಟ್ರಲ್ಲಿ ಅದು ಆ ಥರ ಎಲ್ಲ ಮಾಡಿಬಿಟ್ಟು ನಮಗೆ ಕಳಿಸಿದ್ರು. ನಮ್ಮ ಮನೆಗೆ ಯಾವ ಥರ ಡೈಮೆನ್ಷನ್ ಇದೆ ಆ ಥರ ಮಾಡಿಕೊಟ್ಟಿದ್ರು. ಅವರು ಹೇಳಿದ ಥರನೇ ನಮ್ಮ ಕಾರ್ಪೆಂಟ್ರ್ ನಮಗೇನು ಸಿಕ್ಕಿದ್ರಲ್ಲ ಅವರೆಲ್ಲ ಅವ್ರದ್ದು ಪ್ಲ್ಯಾನ್ ನೋಡಿಬಿಟ್ಟು ಅದೇ ಥರ ಮಾಡಿಕೊಟ್ಟಿದ್ದಾರೆ. ಕಲರ್ ಕಾಂಬಿನೇಷನ್ ಕೂಡ ನಮ್ಮದು ಟೈಲ್ಸ್ ಕಲರ್ ಅವ್ರಿಗೆ ಗೊತ್ತಿರೋದ್ರಿಂದ ಆ ಟೈಲ್ಸಿಗೆ ಮ್ಯಾಚ್ ಆಗೋ ಥರ ಮಾಡಿದರು. ಬಟ್ ನಾನು ಏನಪ್ಪ ಅಂದರೆ ನಮಗೆ ಅನುಕೂಲ ಆಗೋ ಥರ ಸ್ವಲ್ಪ ಸಜೆಷನ್ನ ನಾವು ಅವ್ರಿಗೆ ಕೊಟ್ಟಿರಬೇಕು. ನನಗೆ ಕಿಚನ್ ಕೌಂಟ್ರು ಈ ಕಡೆನೂ ಬೇಕು, ನಂಗೆ ಸ್ಟೋರೇಜ್ ತುಂಬ ಬೇಕು, ನಾನು ಈ ಥರ ಎಲ್ಲ ಅವರಿಗೆ ಹೇಳಿದ್ದೆ. ಸೊ ಅದೇ ಥರನೇ ಅವರು ನನಗೆ ಮಾಡಿಕೊಟ್ಟಿದ್ದಾರೆ. ಇದು ಅಲ್ಯೂಮಿನಿಯಂ ಪ್ರೊಫೈಲ್ ಡೋರ್ಸ್ ಅಂತ ಹೇಳ್ತಾರೆ. ಇದು ರೋಸ್ ಗೋಲ್ಡಲ್ಲಿ ಮಾಡಿರೋದು, ಟ್ರಾನ್ಸ್ಪರೆಂಟ್ ಗ್ಲಾಸ್ ಹಾಕ್ಸಿರೋದು ನಾವಲ್ಲಿ. ಅಲ್ಲೆಲ್ಲ ಥಿಂಗ್ಸ್ ಇಡಲಿಕ್ಕೆ ನನ್ನ ಕೈಗೆ ಎಟ್ಕೋತಾರ. ನಾನು ಕೆಳಗಡೆ ಒಂದು ಚಿಕ್ಕ ಕಾನೆ ಮಾಡಿಸ್ಬಿಟ್ಟು ಮೇಲ್ಗಡೆ ಕೈ ಎಟ್ಕೋತಾರ, ಸ್ವಲ್ಪ ದೊಡ್ಡ ಥಿಂಗ್ಸ್ ಇಡಲಿಕ್ಕೆ. ಆ ಥರ ಕಾರ್ಪೆಂಟ್ರ್ ಥರ ನಾನು ಮಾತಾಡಿಬಿಟ್ಟು ಆ ಥರ ಮಾಡಿಸ್ಕೊಂಡಿರೋದು. ತುಂಬ ಮಧ್ಯಕ್ಕೆ ನಾವು ಡಿವೈಡರ್ ಮಾಡಿಸಿದ್ರೆ ನಮಗೆ ಎಟ್ಕೋದಿಲ್ಲ ಏನು ಥಿಂಗ್ಸ್ ಇಡಲಿಕ್ಕೆ ಅಂತೇಳಿ ಕೆಳಗಡೆ ಚಿಕ್ಕದು ಒಂದು 6 ಇಂಚಸ್ಗೆ ಮಾಡಿಸ್ಬಿಟ್ಟು ಮೇಲ್ಗಡೆಗೆ ದೊಡ್ಡದು ಥಿಂಗ್ಸ್ ಇಡಲಿಕ್ಕೆ ಆಗುತ್ತೆ. ಮಿಡ್ಲಿಗೆ ಫುಲ್ ಕರೆಕ್ಟಾಗಿ ಮಾಡಿಸಿದ್ರೆ ನನಗೆ ಆ ಮೇಲ್ಗಡೆ ಶೆಲ್ಫೇ ಸಿಗ್ತಿರ್ಲಿಲ್ಲ. ಸೊ ಈ ಥರ ಕೆಲವೊಂದನ್ನೆಲ್ಲ ನಾವು ಕಾರ್ಪೆಂಟ್ರ್ ಜೊತೆ ಮಾತಾಡ್ಕೊಂಡ್ಬಿಟ್ಟು ನಮ್ಗೆ ಅನುಕೂಲ ನೋಡ್ಕೊಂಡ್ಬಿಟ್ಟು ನಮ್ಮ ಹೈಟಿಗೆ ಹೇಗೆ ಅಡ್ಜಸ್ಟ್ ಆಗುತ್ತೆ ಆ ಥರ ಮಾಡಿಸ್ಕೋಬೇಕಾಗುತ್ತೆ. ಪ್ರೊಫೈಲ್ ಡೋರ್ಸ್ ಇರ್ಬೋದು, ಈ ಥರ ರೋಸ್ ಗೋಲ್ಡ್ ಕಲರೇ ಹಾಕಬೇಕು, ಈ ಥರದ್ದೆಲ್ಲ ನಮಗೆ ಇಂಟೀರಿಯರ್ ಡಿಸೈನರೇ ನಮಗೆ ಸಜೆಸ್ಟ್ ಮಾಡಿದ್ದು, ಈ ಥರ ಮಾಡಿಸ್ಬೇಕು ಮೇಡಮ್ ಅಂತ. ಆಮೇಲೆ ಟ್ರಾನ್ಸ್ಪರೆಂಟ್ ಗ್ಲಾಸ್ ಹಾಕ್ಸೋದ್ರಿಂದ ನೀವು ನೀಟಾಗಿ ಥಿಂಗ್ಸ್ ಅರೇಂಜ್ ಮಾಡಿದರೆ ನೀಟಾಗೆ ಕಾಣುತ್ತೆ. ಸೊ ಕೂಲಿಂಗ್ ಗ್ಲಾಸ್ ಬೇಡ ಅಂತೇಳ್ಬಿಟ್ಟು ಅವರು ಈ ಥರ ಮಾಡಿಸಿರೋದು. ನಮ್ಮ ಟೈಲ್ಸ್ ಕಲರೆಲ್ಲ ನೋಡಿಬಿಟ್ಟು ಅವರು ಟೈಲ್ಸಿಗೆ ಯಾವ್ದು ಅಡ್ಜಸ್ಟ್ ಆಗುತ್ತೆ, ನಾವು ಟೈಲ್ಸಿಗೆ ಯಾವ ಕಲರ್ಗೆ ಹೋಗ್ತೀವಿ ಅದನ್ನೆಲ್ಲ ನಾವು ಮಾತಾಡಿಬಿಟ್ಟು
ನಾವು ಕಿಚನ್ಗೆ ಒಂದು 2 ಕಲರ್ಸಲ್ಲೇ ನಾವು ಮಾಡಿರೋದು. ಟೈಲ್ಸ್ ಕಲರ್ಸ್ ಕೆಳಗಡೆ ಫ್ಲೋರ್ ಟೈಲ್ಸ್ ಇರ್ಬೋದು, ಅಕ್ರಲಿಕ್ ಶೀಟ್ಸ್ ಇರ್ಬೋದು, ಆಮೇಲೆ ಕಿಚನ್ಗೆ ನಾವು ಹಾಕ್ಸಿರೋ ವಾಲ್ ಟೈಲ್ಸ್ ಇರ್ಬೋದು, ಎಲ್ಲ ಸೇಮ್ ಕಲರಲ್ಲಿ ಬರುತ್ತೆ. ಅಲ್ಲೊಂದು ಕೆಂಟು ವಾಟ್ರದ್ದು ಹಾಟ್ ವಾಟ್ರದ್ದು ಇದು ಮಷಿನ್ ಇಟ್ಕೊಂಡಿದ್ದೀವಿ. ಇದು ಜೆಟ್ ಬ್ಲ್ಯಾಕ್ ಗ್ರಾನೈಟ್ ಬಿಟ್ಟು ಬೇರೆ ಬೇರೆ ಕ್ವರ್ಜು ಯಾವುದ್ಯಾವುದೋ ಬೇರೆ ಬರುತ್ತೆ. ಬಟ್ ನನಗೆ ಸ್ವಲ್ಪ ಗಟ್ಟಿ ಮುಟ್ಟಾಗಿರಬೇಕು ಅಂದ್ಕೊಂಡು ಸ್ವಲ್ಪ ಟ್ರೆಡಿಷನ್ ಆದರೂ ಪರವಾಗಿಲ್ಲ, ಸ್ವಲ್ಪ ಓಲ್ಡ್ ಮೆಥಡ್ ಆದರೂ ಪರವಾಗಿಲ್ಲ ಅಂದ್ಕೊಂಡು ಗ್ರನೈಟೇ ಅದೊಂದಕ್ಕೆ ಮಾತ್ರ ನಾನು ಗ್ರನೈಟು ಚೂಸ್ ಮಾಡಿದ್ದು. ಕೆಳಗಡೆ ಹಿಟ್ಟಿನ ಕಾನೆಗಳೆಲ್ಲ ಇದೆ, ಅಲ್ಲೆಲ್ಲ ರಾಗಿ ಹಿಟ್ಟು ಗೋಧಿ ಹಿಟ್ಟು ಇಟ್ಕೊಂಡಿದ್ದೀನಿ. ಹಿಂದ್ಗಡೆ ಒಂದು ಹಳೆ ಮಿಕ್ಸಿ ಇಟ್ಟಿದ್ದೀನಿ. ಈ ಥರ ಬರುತ್ತೆ. ಮೇಲ್ಗಡೆ ಒಂದು ಡ್ರಾ, ಕೆಳಗಡೆ ಒಂದು ಕಾನೆ ಥರ ಮಾಡಿಸ್ತೀವಿ. ಡ್ರಾಗಳು ಜಾಸ್ತಿ ಮಾಡಿಸಿದ್ದೀನಿ, ಯಾಕಂದರೆ ಜಾಸ್ತಿ ಎಲ್ಲ ಫುಲ್ಲು ಕಾನೆ ಎಲ್ಲ ಯೂಸ್ ಆಗುತ್ತೆ ಡ್ರಾ ಮಾಡಿಸೋದ್ರಿಂದ. ಇಲ್ಲಿ ಕಿಚನ್ನಿಗೆ ಸಂಬಂಧಪಟ್ಟಂಥ ಥಿಂಗ್ಸ್ಗಳನ್ನೆಲ್ಲ ಇಟ್ಕೊಂಡಿರ್ತೀನಿ. ಟವಲ್ಗಳು, ನನ್ನ ಕೈ ಒರೆಸ್ಕೊಳ್ಳೋ ಟವಲ್ಗಳು, ಪಾತ್ರೆ ಒರೆಸೋ ಟವಲ್ಗಳು, ಆಮೇಲೆ ಕಟ್ಟೆ ಒರೆಸೋ ಮೈಕ್ರೋಫೈಬರ್ ಟವಲ್ಗಳು ಸ್ವಲ್ಪ ಜಾಸ್ತಿ ಸ್ಟಾಕ್ ಮಾಡಿರ್ತೀನಿ. ಅವನ್ನೆಲ್ಲ ಕಿಚನಲ್ಲೇ ಇಟ್ಕೊಂಡಿರ್ತೀನಿ. ಕಿಚನಿಗೆ ಸಂಬಂಧಪಟ್ಟಂಥ ಥಿಂಗ್ಸ್ಗಳೆಲ್ಲ ಕಿಚನಲ್ಲೇ ಒಂದು ಡ್ರಾದಲ್ಲೇ ನೀಟಾಗಿ ಅರೇಂಜ್ ಮಾಡ್ಕೊಂಡಿದ್ದೀನಿ. ಕಿಚನಲ್ಲಿ ಟವಲ್ಸ್ಗಳು ತುಂಬಾ ಯೂಸ್ ಮಾಡ್ತೀನಿ ನಾನು. ಇಲ್ಲೂ ಕೂಡ ಹಿಟ್ಟಿನ ಈ ಬಾಕ್ಸ್ಗಳನ್ನೆಲ್ಲ ಇಟ್ಟಿದ್ದೀನಿ. ಎಲ್ಲ ಹಳೇ ಕಾಲದ ಬಾಕ್ಸ್ಗಳು, ಒಂದು 20 ಇಯರ್ಸ್ದು ಬಾಕ್ಸ್ಗಳು ಅವೆಲ್ಲ ನನ್ನ ಹತ್ರ ಇರೋದು. ಇಲ್ಲಿ ಒಂದು ಕ್ಯಾಬಿನೆಟ್ ಮಾಡಿದ್ದಾರೆ, ಅದು ರೇಷನ್ ಎಲ್ಲ ಇಡಲಿಕ್ಕೆ ಅಂತ. ಅಲ್ಲಿ ಒಂದು ಕಾನೆಯಲ್ಲಿ ಅಲ್ಲೆಲ್ಲ ಮೇಲೆ ಸ್ವಲ್ಪ ಹಿಟ್ಟುಗಳು, ಜೋಳದ ಹಿಟ್ಟು, ಆಮೇಲೆ ಅಕ್ಕಿ ಹಿಟ್ಟು ಅದೆಲ್ಲ ಇಟ್ಕೊಂಡಿದ್ದೀನಿ. ಸ್ವಲ್ಪ ರೇಷನ್ ಎಲ್ಲ ಪ್ಯಾಕೆಟ್ಸ್ ಥರ ಬರುತ್ತಲ್ಲ ಅವನ್ನೆಲ್ಲ ಅಲ್ಲಿ ಇಟ್ಕೊಂಡಿದ್ದೀನಿ. ಇನ್ನು ಈ ಕಡೆ ಕೆಳಗಿನ ಕಾನೆಯಲ್ಲಿ ಮಕ್ಕಳು ತಿನ್ನೋವಂಥದ್ದು ಬಿಸ್ಕಿಟು, ನಿಟೆಲ್ಲ, ಅದು ಇದು ಎಗ್ಸು ಎಲ್ಲನೂ ಏನೇನೋ ತಂದು ತಿಂತಿರ್ತಾರೆ, ಬಿಸ್ಕಿಟ್ಸ್ ಅವೆಲ್ಲ, ಅವನ್ನೆಲ್ಲ ಒಂದು ಕಾನೆ ಮಾಡಿಬಿಟ್ಟಿದ್ದೀನಿ. ಸೊ ಅವ್ರ ಕೈಗೆ ಎಟ್ಕೋತಾರ, ಅವರಿಗೆ ಈಸಿಯಾಗಿ ಸಿಗೋ ಥರ ನಾನು ಅಲ್ಲಿ ಇಟ್ಬಿಟ್ಟಿದ್ದೀನಿ. ಇನ್ನು ಕೆಳಗಡೆ ವಿಕರಿ ಟ್ರೇ ಅಂತ ಬರುತ್ತೆ, ಹಣ್ಣು ಈರುಳ್ಳಿ ಎಲ್ಲ ಇಡಲಿಕ್ಕೆ. ಸೊ ಅಲ್ಲಿ ನಾನೇನು ಜಾಸ್ತಿ ಏನು ಇಡೋದಿಲ್ಲ. ಹಣ್ಣು ಅಂದರೆ ಹಬ್ಬ ಹರಿದಿಂದಾಗೆಲ್ಲ ತಂದಾಗ ಜಾಸ್ತಿ ಆಗಿಬಿಡುತ್ತಲ್ಲ, ಅವಾಗೆಲ್ಲ ಅಲ್ಲಿ ಯೂಸ್ ಮಾಡ್ತೀನಿ. ಇಲ್ಲ ಅಂದರೆ ನಾನು ಫ್ರೂಟ್ ಬಾಸ್ಕೆಟಲ್ಲೇ ಇಟ್ಟಿರ್ತೀನಿ. ಉಳಿದಿದ್ದನ್ನೆಲ್ಲ ಫ್ರಿಜ್ಜಲ್ಲಿ ಇಡ್ತೀನಿ. ಇಲ್ಲಿ ಯುಟಿಲಿಟಿಗೆ ಹೋಗೋದು, ನಮ್ಮ ಕಿಚನಿಂದಲೇ ಯುಟಿಲಿಟಿಗೆ ಹೋಗೋದು ಇದಿದೆ. ಇದು ಮನೆ ಪ್ಲ್ಯಾನ್ ಮಾತ್ರ ನಾವು ಇಂಜಿನಿಯರ್ ಜೊತೆ ಕೂತ್ಕೊಂಡ್ಬಿಟ್ಟು ನನಗೆ ಹೇಗೆ ಬೇಕೋ ಆ ಥರನೇ ಮಾಡಿಸಿದ್ದು. ಕಿಚನಿಂದಲೇ ನನಗೆ ಯುಟಿಲಿಟಿಗೆ ಎಂಟ್ರಿ ಇರಬೇಕು. ಅಲ್ಲಿಂದಲೇ ಒಂದು ಇಂಡಿಯನ್ ಟಾಯ್ಲೆಟು ಮಾಡಿದ್ದೀವಿ. ಅಲ್ಲೇ ಆ ಕಡೆ ಲೆಫ್ಟಿಗೆ ಹೋದರೆ ಇಂಡಿಯನ್ ಟಾಯ್ಲೆಟ್ ಬರುತ್ತೆ. ರೈಟ್ ಸೈಡು ಒಂದು ಕಿಚನ್ದು ಕೌಂಟ್ರ್ ಥರನೇ ಅಲ್ಲೂ ಕೂಡ ಸಿಂಕ್ ಏರಿಯಾ ಬರುತ್ತೆ. ಬಟ್ಟೆ ತೊಳೆದ್ಬಿಟ್ಟು ಅಲ್ಲೇ ಒಣಗಾಕೋ ವ್ಯವಸ್ಥೆ ಇದೆ. ಮತ್ತು ಮೇಲಿಂದ ಸನ್ಲೈಟ್ ಮಾಡಿದ್ದೀವಿ ಅದಕ್ಕೆ. ಸೊ ಮಳೆ ನೀರೆಲ್ಲ ಬರ್ದಂಗೆ ನಾವು ಗ್ಲಾಸೆಲ್ಲ ಹಾಕಿದ್ದೀವಿ ಅಲ್ಲಿ. ಬಟ್ ಬೆಳಕು ಮಾತ್ರ ಕಿಚನಿಗೆ ಬರೋ ಥರ ಇದೆ. ಇಲ್ಲಿ ಸ್ಟ್ರಿಪ್ಲೆಟ್ ಹಾಕಿದ್ದೀವಿ ಕೆಳಗಡೆ. ಇದೆಲ್ಲ ಇಂಟೀರಿಯರ್ ಹೇಗೆ ಹೇಳಿದಾರ ಹಾಗೆ ಮಾಡಿರೋದು. ಇದು ನಾವು ಹೇಳಿದ್ದು ಕೆಳಗಡೆ ಏನು ಚಿಕ್ಕ ಚಿಕ್ಕ ಬಾಕ್ಸ್ ಇಟ್ಟಿದ್ದೀನಲ್ಲ ಅದೆಲ್ಲ ನಾನು ಹೇಳಿದ್ದು, ನಂಗೆ ಆ ಥರದ್ದೊಂದು ಬೇಕು ಅಂದಿದ್ದಕ್ಕೆ. ಸೊ ಅವರು ಕೆಳಗಡೆ ಅದನ್ನು ಪ್ರೊವೈಡ್ ಮಾಡಿದ್ದಾರೆ, ಓಕೆ ಅಂತ ಹೇಳ್ಬಿಟ್ಟು. ಮೇಲ್ಗಡೆ ಎಲ್ಲ ದೊಡ್ಡ ದೊಡ್ಡ ಥಿಂಗ್ಸ್ ಇಡಲಿಕ್ಕೆ ಅಲ್ಲಿ ಕೂಡ ಅಷ್ಟೇ, ನಾನು ಮಧ್ಯಕ್ಕೆ ಡಿವೈಡ್ರ್ ಮಾಡಿಸಿಲ್ಲ, ಕೆಳಗಡೆ ಚಿಕ್ಕ ಚಿಕ್ಕ ಡಬ್ಬಿ ಇಡಲಿಕ್ಕೆ. ಮತ್ತು ಮಧ್ಯಕ್ಕೆ ಡಿವೈಡ್ರ್ ಮಾಡಿಸಿದ್ರೆ ನನಗೆ ಮೇಲ್ಗಡೆ ಬಾಕ್ಸ್ ಇಡಲಿಕ್ಕೆ ಇಟ್ಕೋದಿಲ್ಲ ಅಂತೇಳ್ಬಿಟ್ಟು ಒಂದು 6 ಇಂಚ್ ಗ್ಯಾಪಿಗೆ ನಾನು ಮಿಡಲ್ದು ಗ್ಲಾಸ್ ಹಾಕ್ಸ್ಬಿಟ್ಟು ಮೇಲ್ಗಡೆ ಥಿಂಗ್ಸ್ ಇಡಲಿಕ್ಕೆ. ಸೊ ಹಾಗಾಗಿ ನನಗೆ ಯಾವುದು ಸಿಗಲ್ಲ ಕಿಚನ್ನಲ್ಲಿ ಶೆಲ್ಫ್ ಅನ್ನೋಂಗಿಲ್ಲ, ಪ್ರತಿಯೊಂದು ಶೆಲ್ಫ್ ಕೂಡ ನನಗೆ ಸಿಗುತ್ತೆ. ಈ ಥರ ಒಂದು ಐಡಿಯಾ ಮಾಡ್ಕೊಂಡಿರೋದ್ರಿಂದ ಇಲ್ಲೂ ಕೂಡ ಟ್ರಾನ್ಸ್ಪರೆಂಟ್ ಗ್ಲಾಸ್ ಹಾಕ್ಸಿದ್ದೀವಿ. ಇದು ಈ ಮನೆಗೋಸ್ಕರ ನಾನು ಟಪ್ಪರ್ವೇರ್ ಬಾಕ್ಸ್ಗಳನ್ನ ಈ ಮನೆಗೋಸ್ಕರ ನಾನು ತೊಗೊಂಡಿದ್ದು. 3.5 ಇಯರ್ಸ್ ಆಯಿತು ಮನೆ ಗೃಹ ಪ್ರವೇಶ ಆಗಿ ನಮ್ಮದು. ಇವೆಲ್ಲ ಬಾಕ್ಸ್ಗಳು ಎಲ್ಲ ನಾನು ಆನ್ಲೈನಲ್ಲೇ ಎಲ್ಲ ಅಮೆಜಾನಲ್ಲೇ ತೊಗೊಂಡಿರೋದು. ಟಪ್ಪರ್ವೇರ್ ಬಾಕ್ಸ್ ಕೂಡ ಅಮೆಜಾನಲ್ಲೇ ತೊಗೊಂಡಿರೋದು. ಇದು ಕೂಡ ನಾನು ಚಿಕ್ಕ ಚಿಕ್ಕ ಬಾಕ್ಸ್ ಇಡಲಿಕ್ಕೆ ಅಂತಲೇ ಕಾರ್ಪೆಂಟ್ರಿಗೆ ಹೇಳಿಬಿಟ್ಟು ಈ ಥರ ಮಾಡಿಸಿದ್ದು. ಇದು ಕೂಡ ನಾವು ಇಂಟೀರಿಯರ್ ಹತ್ರನೇ ಮಾತಾಡಿದ್ವಿ, ಈ ಥರ ನನಗೊಂದು ಬೇಕು ಅಂತ. ಇಲ್ಲಿ ಏನು 3 ಬಾಕ್ಸ್ ಕಾಣುತ್ತಲ್ಲ, ಅರಿಶಿನ, ಸಾಂಬಾರು ಪುಡಿ, ಖಾರ ಪುಡಿ, ಇದೆಲ್ಲ ನಾನು ಮದುವೆ ಹೊಸದ್ರಲ್ಲಿ ತೊಗೊಂಡಂಥ ಬಾಕ್ಸ್ಗಳು. ಅವೊಂದು 3 ಉಳಿದಿದ್ದಾವೆ, ನೆನಪಿಗಿರಲಿ ಅಂತ ಅದು ಹಾಗೆ ಇಟ್ಕೊಂಡಿದ್ದೀನಿ. ಇದು ಒಂದು ಎಕ್ಸಿಬಿಷನ್ಗೆ ಹೋದಾಗ ತೊಗೊಂಡಿದ್ದು ಕುಟಕಲ್ಲು, ಅದು ಹಾಗೇ ಇದೆ, ಏನು ಜಾಸ್ತಿ ಯೂಸ್ ಮಾಡಲ್ಲ. ಫಿಲ್ಟ್ರ್ ವಾಟರ್ ನೀರನ್ನ ನಾನು ಒಂದು ತಪಾಲೆಯಲ್ಲಿ ತುಂಬಿಸಿಟ್ಕೊಳ್ತೀನಿ ಬೆಳಗ್ಗೆನೆ. ಸೊ ಅಡುಗೆ ಮಾಡಲಿಕ್ಕೆ ಬೇಗ ಬೇಗ ಸಿಗುತ್ತೆ ನೀರು ಅಂತ. ಇದು ಒಂದು ಸಾಲ್ಟ್ ಬಾಟಲ್ ಇರ್ಬೋದು, ಈ ಚಿಕ್ಕ ಸಾಲ್ಟ್ ಬಾಟಲ್ ಇರ್ಬೋದು, ಇದೊಂದು ಆರ್ಗನೈಸರ್ ಸ್ಟ್ಯಾಂಡ್ ಇರ್ಬೋದು, ಎಲ್ಲನೂ ಅಮೆಜಾನಲ್ಲೇ ತೊಗೊಳ್ಳೋದು. ನನಗೆ ಯಾವ ಥರ ಬೇಕು ಕಿಚನ್ ಕೌಂಟ್ರ್ ಮೇಲೆ ಇಡಲಿಕ್ಕೆ, ಯಾವ ಥರ ಬೇಕು, ಯಾವುದು ನನಗೆ ಅನುಕೂಲ ಆಗುತ್ತೋ ಆ ಥರ. ತಟ್ಟೆಗಳನ್ನೂ ಅಷ್ಟೇ, ನಾನು ತಟ್ಟೆ ಸ್ಟ್ಯಾಂಡ್ ಕೂಡ ಕಿಚನ್ ಕೌಂಟ್ರ್ ಮೇಲೆ ಇಟ್ಕೊಂಡ್ಬಿಟ್ಟಿದ್ದೀನಿ. ಇಲ್ಲಿ ಒಂದು
ಕುಕ್ಕರ್ಗಳೆಲ್ಲ ಒಂದು ಕಡೆ ಡ್ರಾದಲ್ಲಿ ಇಟ್ಟಿದ್ದೀನಿ. ಇದು ಕೂಡ ಡ್ರಾಗಳು ಮಾತ್ರ ಇವ್ರು ಹೇಳ್ತಾರೆ ನಮಗೆ ಕಾರ್ಪೆಂಟ್ರು, ನಿಮಗೆ ಡ್ರಾಗಳು ದೊಡ್ಡದೆಷ್ಟು ಬೇಕು, ಚಿಕ್ಕದೆಷ್ಟು ಬೇಕು. ಸೊ ಆ ಥರ ನಾವು ಯಾವ್ಯಾವ ಥಿಂಗ್ಸ್ ಇಡ್ತೀವಿ ಅಂತ ಮೊದಲೇ ಐಡಿಯಾ ಮಾಡ್ಕೊಂಡ್ಬಿಟ್ರೆ ಅವರು ಆ ಐಡಿಯಾಗೆ ಸರಿಯಾಗಿ ಡ್ರಾಗಳನ್ನ ಯಾವ ಸೈಜಲ್ಲಿ ಮಾಡಬೇಕು ಅಂದ್ಕೊಂಡು ಈ ಥರ 2 ದೊಡ್ಡ ಸೈಜು ಅಲ್ಲಿ ಹಾಕಿದ್ದಾರೆ. ಆಮೇಲೆ ಈ ಕಡೆ ಒಂದು ಲಾಸ್ಟ್ ಕ್ಯಾಬಿನೆಟಲ್ಲಿ ನಾನು ಪ್ಲ್ಯಾಂಟ್ಸಿಗೆ ಸಂಬಂಧಪಟ್ಟಂಥದ್ದು ಔಷಧಿಗಳಿರ್ಬೋದು, ಕೆಲವೊಂದು ಥಿಂಗ್ಸ್ಗಳು, ಟೂಲ್ಸ್ಗಳು ಹೊಸದು ಅಲ್ಲೆಲ್ಲ ಇಟ್ಟಿದ್ದೀನಿ. ಮತ್ತು ಸ್ಕ್ರಾಚ್ ಬೆಡ್ಸು ಅಲ್ಲಿಟ್ಟಿದ್ದೀನಿ. ಜಾಸ್ತಿ ಕೆಮಿಕಲ್ ಅಂತ ಅಲ್ಲಿ ಇಡೋದಿಲ್ಲ, ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಅಂತ ಕೆಮಿಕಲ್ಸ್ಗಳೆಲ್ಲ ಅಲ್ಲಿ ಏನೂ ಇಟ್ಟಿಲ್ಲ ನಾನು. ಕಬೋರ್ಡ್ಸ್ ಎಲ್ಲ ಪ್ರಾಬ್ಲಮ್ ಆಗಿಬಿಡುತ್ತೆ ಅಂತ ಅಷ್ಟೇ. ಇನ್ನು ಈ ಕಡೆ ಒಂದು ಅಕ್ಕಿದು ಡಬ್ಬ ಇಟ್ಟಿದ್ದೀನಿ, 20 kg ಹಿಡಿಯುತ್ತೆ ಅದು ಡಬ್ಬ, ಅದನ್ನ ಇಟ್ಟಿದ್ದೀನಿ. ಮತ್ತು ಯೂಸ್ ಮಾಡದೇ ಇರೋ ಥಿಂಗ್ಸ್ಗಳನ್ನೆಲ್ಲ ಆ ಕಡೆ ಮೂಲೆ ಕಡೆ ಕಾರ್ನರ್ಗೆ ಹಾಕ್ಬಿಟ್ಟಿದ್ದೀನಿ. ಇಲ್ಲಿ ಇದು ಬಾಟಲ್ಸ್ ಅಂತ, ಬಾಟಲ್ ಪುಲ್ಔಟ್ ಅಂತ ಹೇಳ್ತಾರೆ. ಇಲ್ಲಿ ನಾನು ಒಂದೇ ಥರ ಬಾಟಲ್ಸ್ ಏನು ಇಟ್ಟಿಲ್ಲ, ಏನೇನು ಬಾಟಲ್ಸ್ ಮನೇಲಿತ್ತೋ ಅದನ್ನೇ ಕೆಲವೊಂದು ಸಾಂಬಾರು ಪುಡಿಗಳು ಅಂಥವಿಂಥವು ಇಟ್ಟಿದ್ದೀನಿ. ಇದು ಆ್ಯಫ್ಲೆ ಕಂಪ್ನಿದು ಟ್ಯಾಂಡಮ್ ಡ್ರಾಸ್ ಅಂತ ಹೇಳ್ತಾರೆ. ಈ ಒಂದು 7 ಟ್ಯಾಂಡಮ್ ಡ್ರಾಸು ರೆಡಿ ಇರೋದು ತೊಗೊಂಡಿರೋದು ಕಾರ್ಪೆಂಟ್ರ್ ಸಜೆಷನ್ ಮೇರೆಗೆ. ನಾವು ಕೆಳಗಡೆ ಶೀಟ್ಸು ಹಾಕಿಬಿಟ್ಟು ಥಿಂಗ್ಸ್ನ ಎಲ್ಲ ಇಡ್ತೀನಿ, ಯುಟೆನ್ಸಿಲ್ಸ್ ಎಲ್ಲ. ಇದು ಯಾಕೋ ಇತ್ತೀಚೆಗೆ ಈ ಥರ ಆಗ್ತಾಯಿದೆ ಆ್ಯಫ್ಲೆ ಕಂಪ್ನಿದು. ಈ ಥರ ಒಂಥರ ಬಬ್ಬಲ್ ಥರ ಎದ್ದೇಳ್ತದೆ, ಅದೇನೋ ಕೋಟಿಂಗ್ ಮಾಡಿರ್ತಾರೆ, ಸಿಲ್ವರ್ ಥರ ಕೋಟಿಂಗ್ ಇದೆ, ಅದು ಕೋಟಿಂಗ್ ಎದ್ದೇಳ್ತಾ ಇದೆ. ತುಂಬಾ ಒಳ್ಳೆ ಕಂಪ್ನಿದು ಅಂತ ಹೇಳಿದ್ದಕ್ಕೆ ಹಾಕ್ಸಿದ್ದು, ಬಟ್ ಯಾಕೋ ಈ ಥರ ಆಗಿದೆ ಗೊತ್ತಿಲ್ಲ. ನಾನೇನು ಜಾಸ್ತಿ ವೆಟ್ ಥರ ಏನಿಡಲ್ಲ, ಎಲ್ಲ ಥಿಂಗ್ಸ್ನೆಲ್ಲ ಒರೆಸೇ ಇಡೋದು. ತುಂಬ ನೀಟಾಗೆ ಮೇಂಟೈನ್ ಮಾಡಿದ್ರು ಕೂಡ ಯಾಕೆ ಆ ಥರ ಬಬಲ್ಸ್ ಥರ ಬಂದಿದೆ 2 ಸೈಡು ಗೊತ್ತಿಲ್ಲ. ಇನ್ನು ಅಕ್ರಾಲಿಕ್ ಶೀಟ್ಸ್ನ ನಾವು ಒರೆಸುವಾಗ ಏನಾದರೂ ಕೆಮಿಕಲ್ ಸ್ಪ್ರೇ ಮಾಡಿದಾಗ ಅದೇನಾದರೂ ಕೆಮಿಕಲ್ ರಿಯಾಕ್ಟ್ ಆಗಿದೆ ಅನ್ನೋ ಗೊತ್ತಿಲ್ಲ, ಈ ಥರ ಆಗಿದೆ. ಇದು ಕೂಡ ಆ್ಯಫ್ಲೆ ಕಂಪ್ನಿದು ಟ್ಯಾಂಡಮ್ ಡ್ರಾಸು. ಮತ್ತು ಇಲ್ಲೆಲ್ಲ ಕಪ್ಗಳೆಲ್ಲ ಇಟ್ಟಿದ್ದೀನಿ. ಇಲ್ಲೆಲ್ಲ ಶೀಟ್ಸ್ನ ಒಂದು ರಬ್ಬರ್ ಶೀಟ್ಸ್ ಅಂತ ಬರುತ್ತೆ, ಅದು ಅಳತೆ ನೋಡಿ ಕಟ್ ಮಾಡಿ ನಾವನ್ನು ಹಾಕಿದ್ದೀನಿ. ಇದು ಒಂದು ಟ್ಯಾಂಡಮ್ ಡ್ರಾನೇ. ಹಿಂದಕ್ಕೆ ಮುಂದಕ್ಕೆ ಇವರು ಪ್ಲೇವುಡ್ ಮಾಡ್ತಾರೆ, ಅದು ರೆಡಿ ಇರುತ್ತೆ. ಅದು ಏನು ಇಂಜಸ್ಸು ಅದೆಲ್ಲ ಇರುತ್ತಲ್ಲ, ಅದು ರೆಡಿ ಇರುತ್ತೆ. ಇದೆಲ್ಲ ಹಾಲಿನ ಪಾತ್ರೆಗಳು, ಆಮೇಲೆ ಟೀ ಪಾತ್ರೆಗಳು, ಟೀ ಸೋಸೋವು ಅದೆಲ್ಲ, ಆಮೇಲೆ ಮುದ್ದೆ ಪಾತ್ರೆಗಳು ಅಂಥವೆಲ್ಲ ಇಲ್ಲಿಟ್ಟಿದ್ದೀನಿ. ಕೆಳಗಡೆ ಕೆಲವೊಂದೊಂದು ತುಂಬ ರೇರಾಗಿ ಯೂಸ್ ಮಾಡೋ ಅಂಥದ್ದು ಅಂಥವಿಟ್ಟಿದ್ದೀನಿ. ಕಾಫಿ ಪುಡಿ ಪಟ್ನಗಳು, ಆಮೇಲೆ ಇಡ್ಲಿ ಮಾಡೋ ಸ್ಟ್ಯಾಂಡ್ಗಳು, ಹೆಚ್ಚುವರಿ ಇರೋವಂಥವನ್ನೆಲ್ಲ ಅಲ್ಲಿಟ್ಟಿದ್ದೀನಿ. ಡೈಲಿ ಯೂಸ್ ಮಾಡಲ್ಲ ಅಲ್ಲೇನು. ಇಲ್ಲೂ ಎಲ್ಲ ತುಂಬ ಮೆಸ್ಸಿ ಐಟಮ್ಸ್ ಎಲ್ಲ ಇಲ್ಲಿದೆ. ನಾನು ಗ್ರನೈಟು ಜೆಟ್ ಬ್ಲ್ಯಾಕು ನಾವು ಹಾಕ್ಸಿರೋದು ತುಂಬ ತಿಕ್ಕಾಗಿದೆ, ಏನಾದರೂ ಬೆಳ್ಳುಳ್ಳಿ ಗಿಳ್ಳುಳ್ಳಿ ಎಲ್ಲ ಜಜ್ಜೋದು, ಶುಂಠಿ ಜಜ್ಜೋದು ಮಾಡ್ತೀವಲ್ಲ ಅಂತ. ಇನ್ನು ಸ್ಟವ್ ನಮ್ಮದು 2 ಬರ್ನರಿಂದು 2 ಬರ್ನರ್ ಸ್ಟವ್ವು. ನಮ್ಮ ಮನೆಗೆ ಎಲ್ಲರೂ 3 ಬರ್ನರ್ ತಗೋ ಅಂತ ನಮ್ಮ ಮನೆಯವರು ಹಂಗೆ ಅಂದರು. ಆಮೇಲೆ ಎಲ್ಲರೂ ಅಂಥದ್ದು 3 ಬರ್ನರು 4 ಬರ್ನರು ತೊಗೊಂಡಿರ್ತಾರೆ ಅಂತ. ಬಟ್ ನನಗೆ ಚಿಮ್ನಿಗೆಲ್ಲ ಅಡ್ಜಸ್ಟ್ ಆಗುತ್ತೆ 2 ಬರ್ನರ್ ತೊಗೊಂಡ್ರೆ, ತುಂಬ ಈಸಿ ಮೇಂಟೆನೆನ್ಸ್ ಇರುತ್ತೆ ಅಂತ. ನನಗೆ ತುಂಬ ಈಸಿ ಮೇಂಟೆನೆನ್ಸ್ ಇರೋ ಪ್ರೆಸ್ಟೀಜ್ ಕಂಪ್ನಿದು ನಾನೇ ಇಷ್ಟಪಟ್ಟು ತೊಗೊಂಡಿರೋದು. ನನಗೆ ನಿಜಕ್ಕೂ ಇವತ್ತಿಗೂ ಕೂಡ ತುಂಬ ಖುಷಿಯಾಗುತ್ತೆ, ಯಾಕಂದರೆ ತುಂಬ ಕಾಂಪ್ಲಿಕೇಟೆಡ್ ಇಲ್ಲ, ಇದು ತುಂಬ ನೀಟಾಗೆ ತುಂಬ ಸಿಂಪಲ್ಲಾಗೆ ಡಿಸೈನ್ ಇರೋದ್ರಿಂದ ನನಗೆ ತೊಳಿಲಿಕ್ಕೆ ಆಗಲಿ ಒರೆಸ್ಲಿಕ್ಕೆ ಆಗಲಿ ತುಂಬಾ ಅನುಕೂಲ ಇದೆ. ಇದು ಒಂದು ಅಮೆಜಾನಲ್ಲೇ ತೊಗೊಂಡಿರೋದು ಒಂದು ಆರ್ಗನೈಸರ್ ಸ್ಟ್ಯಾಂಡ್. ಇಲ್ಲೂ ಅಷ್ಟೇ ಒಂದು ಸ್ವಲ್ಪ ಚೆನ್ನಾಗಿರೋ ಅಂಥದ್ದು ಒಂದು 4 ಕಪ್ ಇಟ್ಟಿದ್ದೀನಿ ಅಷ್ಟೇ. ನಾನು ಜಾಸ್ತಿ ಸೆರಾಮಿಕ್ ಕಪ್ಗಳನ್ನ ಯೂಸ್ ಮಾಡಲ್ಲ. ಈ ಥರ ಇದೆ. ಫ್ರಿಜ್ಜು ಇತ್ತೀಚೆಗೆ ತೊಗೊಂಡಿರೋದು, ಇದು ನಮ್ಮದು ಮೊದಲಿಗೆ ತೊಗೊಂಡಿರೋ ಫ್ರಿಜ್ ಹಾಳಾಯಿತು ಅಂತ ಹೊಸದು ತೊಗೊಂಡಿರೋದು. ಫ್ರಿಜ್ ಇಡಲಿಕ್ಕೆ ಮತ್ತು ನಾವು ಮೈಕ್ರೋವೇವ್ ಓವನ್ ಇಡಲಿಕ್ಕೆ ಮೊದಲೇ ಯಾವುದನ್ನು ತೊಗೊತೀವಿ ಏನು ಅಂತ ಮೆಜರ್ಮೆಂಟ್ ಗೊತ್ತಿರಬೇಕು, ಅದಕ್ಕೆ ಸರಿಯಾಗಿ ಮಾಡಬೇಕು ಅವ್ರ ಕಾರ್ಪೆಂಟ್ರು. ಸೊ ಹಾಗಾಗಿ ಮೆಜರ್ಮೆಂಟು ಗೊತ್ತಿರಬೇಕು, ಯಾವ್ದು ತೊಗೊತೀವಿ, ಎಷ್ಟು ದೊಡ್ಡ ತೊಗೊತೀವಿ ಅಂತ. ಮೇಲ್ಗಡೆ ಎಲ್ಲ ತರಕಾರಿ ಇಡಲಿಕ್ಕೆ ಅಂತೇಳಿ ಬಾಕ್ಸ್ಗಳನ್ನ ನಾನು ಹಳೆ ಬಾಕ್ಸ್ಗಳು ಯೂಸ್ ಮಾಡದೇ ಇರೋದೆಲ್ಲ ತರಕಾರಿಗೆ ಅಂತ ಯೂಸ್ ಮಾಡ್ತೀನಿ. ತರಕಾರಿ ಎಲ್ಲ ಇಟ್ಬಿಟ್ಟು ಉಳಿದಿರೋ ಬಾಕ್ಸ್ಗಳನ್ನೆಲ್ಲ ಅಲ್ಲಿಟ್ಟಿರ್ತೀನಿ. ಈ ಥರ ಇದೆ ನಮ್ಮದು ಕಿಚನ್ನು. ಕೌಂಟರ್ ಟಾಪು ತುಂಬಾ ಜಾಸ್ತಿನೇ ಮಾಡಿಸ್ಕೊಂಡಿದ್ದೀನಿ ನಾನು. ಇಲ್ಲಿ ಮಿಕ್ಸಿ ಇಟ್ಟಿದ್ದೀನಿ, ಒಂದು ಆನಿಯನ್ ಬಾಸ್ಕೆಟು. ನೊರ್ಜ ಎಲ್ಲ ಆಗೋದೇ ಇಲ್ಲ ಆನಿಯನ್ ಬಾಸ್ಕೆಟ್ ಇರೋದ್ರಿಂದ. ಒಂದು ಈರುಳ್ಳಿ ಕೆಟ್ಟರು ಕೂಡ ನೊರ್ಜ ಬಂದುಬಿಡ್ತಿತ್ತು. ನಂಗೆ ಆನಿಯನ್ ಬಾಸ್ಕೆಟ್ ಬಂದಾಗಿಂದ ನೊರ್ಜಗಳು ಅವಾಯ್ಡ್ ಆಗಿದೆ. ಫ್ರೂಟ್ನೂ ಅಷ್ಟೇ ಫ್ರೂಟ್ ಬಾಸ್ಕೆಟಲ್ಲಿ ಇಡ್ತೀನಿ. ಬನಾನಕ್ಕೆ ತುಂಬ ನೊರ್ಜ ಬರುತ್ತೆ, ಸೊ ಹಾಗಾಗಿ ಬನಾನನೆಲ್ಲ ಫ್ರೂಟ್ ಬಾಸ್ಕೆಟಲ್ಲಿ ಇಟ್ಟಿರ್ತೀನಿ. ಇದು ಸ್ವಲ್ಪ ದ್ರಾಕ್ಷಿ ಇಲ್ಲಿದ್ದೆ. ಜಾಸ್ತಿ ವಿಕರಿ ಡ್ರಾಸ್ ಏನು ಜಾಸ್ತಿ ಯೂಸ್ ಮಾಡಲ್ಲ. ಅಲ್ಲೂ ಕೂಡ ಕೆಳಗಡೆ ಒಂದು ಆನಿಯನ್ದು ಬಾಸ್ಕೆಟ್ ಇಟ್ಟಿದ್ದೀನಿ.
ಇನ್ನು ಇದು ಸ್ಟೀಲ್ದು ಸಿಂಕು, ಬೇರೆ ಬೇರೆ ಸಿಂಕುಗಳು ತುಂಬಾ ಮಾಡ್ರನ್ ಆಗಿರೋ ಸಿಂಕುಗಳು ಬರ್ತವೆ. ಬಟ್ ನನಗೆ ಮೇಂಟೆನೆನ್ಸ್ಗೆ ಈಸಿ ಆಗಲಿ ಅಂತೇಳಿ ಸ್ಟೀಲ್ ಸಿಂಕ್ ಹಾಕ್ಸ್ಕೊಂಡಿದ್ದೀನಿ. ಆ್ಯಕ್ಚುಲಿ ನಂಗೆ ತುಂಬಾ ಈಸಿ ಆಗುತ್ತೆ. ಪಾತ್ರೆ ತೊಳೆದ ಮೇಲೆ ಒಂದು ತಟ್ಟೆ ತೊಳೆದಷ್ಟು ಈಸಿ ಆಗುತ್ತೆ ಸಿಂಕ್ ತೊಳೆಯೋದು. ಅದೇ ಗ್ರನೇಟ್ ಸಿಂಕೆಲ್ಲ ಆದರೆ ತುಂಬಾ ಕಷ್ಟ. ಇದು ಕೋಲಾರ್ ಅಂತೇಳಿ ಟ್ಯಾಪು, ಮನೆಗೆಲ್ಲ ಹಾಕ್ಸಿರೋದು ಜಾಗ್ವರು. ಬಟ್ ಇಲ್ಲಿ ನನಗೆ ಹಾಕ್ಸ್ಲಿಕ್ಕೆ ಜಾಗ್ವರ್ನಲ್ಲಿ ನನಗೆ ಕಿಚನಲ್ಲಿ ನನಗೆ ಸೂಟಬಲ್ ಆಗೋಂಥದ್ದು ಇರಲಿಲ್ಲ. ಸೊ ಈ ಕಂಪ್ನಿಯಲ್ಲಿ ನನಗೆ ಇತ್ತು. ಸೊ ಈ ಕಂಪ್ನಿದು ಕೋಲಾರ್ ಕಂಪ್ನಿದು ಹಾಕ್ಸಿದ್ದೀವಿ. ಚೆನ್ನಾಗಿದೆ ಇದು. ಈ ಕಡೆ ಗ್ಯಾಸ್ ಗೀಝರ್ ಹಾಕ್ಸಿದ್ದೀವಿ. ಗ್ಯಾಸ್ ಗೀಝರ್ ಹಾಕ್ಸಿರೋದ್ರಿಂದ ಬಿಸಿನೀರು ಬರುತ್ತೆ. ಈ ಕಡೆ ಇನ್ನೊಂದು ಟ್ಯಾಪು ಹಾಕ್ಸಿದ್ದೀವಿ. ಅದು ನಮಗೆ ಮೇಲೆ ಇನ್ನೊಂದು ಸಿಂಟೆಕ್ಸ್ ಇದೆ. ಒಂದು ವೇಳೆ ಏನಾದರೂ ಪ್ರಾಬ್ಲಮ್ ಆದರೆ ಸಿಂಟೆಕ್ಸ್ ನೀರು ಖಾಲಿ ಆಯ್ತು ಅಂದರೆ ಎಕ್ಸ್ಟ್ರಾ ಇರಲಿ ಅಂತ. ಅಲ್ಲಿ ವಾಟರ್ ಪ್ಯೂರಿಫೈಯರ್ಗೆ ಒಂದು ಕನೆಕ್ಷನ್ ಕೊಟ್ಟಿದ್ವಿ, ಬಟ್ ಅದನ್ನು ಹೊರಗಡೆ ಹಾಕ್ಸಿದ್ದೀವಿ. ಕಿಚನ್ ಒಳಗಡೆ ಚೆನ್ನಾಗಿ ಕಾಣೋದಿಲ್ಲ ಅಂತೇಳ್ಬಿಟ್ಟು ಅದು ಹಾಗೆ ಇದೆ, ಅದನ್ನು ಹೊರಗಡೆ ಹಾಕ್ಸಿದ್ದೀವಿ. ಈ ಥರ ಬರುತ್ತೆ ಕಿಚನ್ನು. ನಮ್ಮ ಅನುಕೂಲ ತಕ್ಕನಾಗೆ ನಮ್ಮ ಥಿಂಗ್ಸ್ ಎಷ್ಟಿದೆ ಅದಕ್ಕೆ ನೋಡ್ಕೊಂಬಿಟ್ಟು ನಮ್ಮ ಬಜೆಟ್ಗೆ ಅನುಕೂಲವಾಗಿ ನಾವು ಮಾಡ್ಕೋಬೇಕು. ನಾವು ಮನೇಲಿ ಅಕ್ರಲಿಕ್ ಶೀಟ್ಸು ಬೇರೆ ಎಲ್ಲೂ ಕೂಡ ಯೂಸ್ ಮಾಡಿಲ್ಲ, ವಾಟರ್ಗೂ ಯೂಸ್ ಮಾಡಿಲ್ಲ, ಎಲ್ಲೂ ಯೂಸ್ ಮಾಡಿಲ್ಲ. ಈ ಎಲ್ಲ ಕಡೆ ಫಾರ್ಮಿಕಾ ಶೀಟ್ಸೇ ಯೂಸ್ ಮಾಡಿರೋದು. ಇಲ್ಲಿ ಡಿಸೈನರ್ ಹೇಳಿರೋದ್ರಿಂದ ಅಕ್ರಾಲಿಕ್ ಶೀಟ್ಸ್ನೇ ಯೂಸ್ ಮಾಡಿದರೆ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ. ನಿಮ್ಮ ಟೈಲ್ಸ್ಗಾಗಿರ್ಬೋದು ಇದಕ್ಕೆಲ್ಲ ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಅಂತ ಅಂದ್ಬಿಟ್ಟಕ್ಕೆ ನಾವು ಅಕ್ರಾಲಿಕ್ ಶೀಟ್ಸಿಗೆ, ಕಿಚನಿಗೆ ಮಾತ್ರ ಅಕ್ರಾಲಿಕ್ ಶೀಟ್ಸಿಗೆ ಹೋಗಿದ್ದು. ಕಿಚನಿಗೆ ಸ್ವಲ್ಪ ಹೆಚ್ಚಿಗೆ ಖರ್ಚು ಮಾಡಿದ್ದೀವಿ, ಆ ಥರ ಆಗಿದೆ. ಆಮೇಲೆ ಯಾಕಂದರೆ ಚೆನ್ನಾಗಿರೋ ಚಿಮ್ನಿನೇ ಹಾಕ್ಸಿದ್ದೀವಿ. ಮೇಲ್ಗಡೆ ಕಬೋರ್ಡ್ಸ್ ಎಲ್ಲ ಮಾಡಿಸಿದ್ದೀವಲ್ಲ, ಅಲ್ಲೆಲ್ಲ ಕಬೋರ್ಡ್ಸಲ್ಲಿ ಆ್ಯಕ್ಚುಲಿ ಏನೂ ಇಟ್ಟಿಲ್ಲ. ಬಟ್ ಅಲ್ಲಿ ನಮ್ಮ ಧೂಳು ಕುತ್ಕೊಂಡ್ಬಿಡುತ್ತೆ ಅಂತೇಳ್ಬಿಟ್ಟು 7 ಫೀಟಿಗೆ ನಾವು ಕಬೋರ್ಡ್ಸ್ ಮಾಡಿಸಿ ಹಾಗೆ ಬಿಟ್ಬಿಟ್ರೆ ಧೂಳು ಕುತ್ಕೊಳ್ಳುತ್ತೆ ಅಂತಂದ್ಬಿಟ್ಟು ನಾವು ಮೇಲ್ಗಡೆ ಎಲ್ಲ ಇದನ್ನು ಕ್ಯಾಬಿನೆಟ್ಸ್ ಮಾಡಿಸಿದ್ದೀವಿ. ನಮ್ಮದು ಟೈಲ್ಸ್ ಕಲರು ಇರ್ಬೋದು, ಮತ್ತು ಅಕ್ರಾಲಿಕ್ ಶೀಟ್ಸ್ ಕಲರು, ಮತ್ತು ವಾಲ್ ಟೈಲ್ಸ್, ಕಿಚನ್ಗೆ ವಾಲ್ ಟೈಲ್ಸು ಸೇಮ್ ಕಲರಲ್ಲಿ ಇರೋದ್ರಿಂದ ಬ್ಲ್ಯಾಕು ಇದು ಕೌಂಟರ್ ಟಾಪ್ ಬರುತ್ತೆ. ಅದಕ್ಕೆ ಮ್ಯಾಚ್ ಆಗೋ ಥರ ರೋಸ್ ಗೋಲ್ಡ್ ಪ್ರೊಫೈಲ್ ಡೋರ್ಸು ಮಾಡಿಸಿದ್ದಾರೆ. ಇದೆಲ್ಲ ನಮಗೆ ಡಿಸೈನರು ಇದೇ ಥರನೇ, ಏನು ನಮ್ಮದು ಮನೆ ಹೇಗೆ ಬರುತ್ತೆ ಅನ್ನೋದನ್ನು ಅವರು ಮುಂಚೆನೇ ನಮಗೆ ನೀಟಾಗಿ ಪ್ಲ್ಯಾನ್ ಮಾಡಿಕೊಟ್ಟಿದ್ರು. ನಮ್ಮ ಕಲರ್ ಕಾಂಬಿನೇಷನ್ ನಮಗೆ ಯಾವ್ದು ಇಷ್ಟನೋ ನಾವು ಅದನ್ನು ಹೇಳಿದರೆ ಅದಕ್ಕೆ ತಕ್ಕನಾಗೆ ಅವರು ಮಾಡಿಕೊಟ್ಟಿದ್ದು. ಇದು ನೋಡಿ ಸ್ಟವ್ ಹೇಗಿರುತ್ತೋ ಸ್ಟವ್ ಮೇಲೇ ಚಿಮ್ನಿ ಕೆಳಗಡೆ ಸ್ಟವ್ ಕೆಳಗಡೆ ಆ ಡ್ರಾಗಳು ನೀಟಿಗೆ ಬರಬೇಕು. ಆವಾಗಷ್ಟೇ ತುಂಬ ಲುಕ್ ಬರುತ್ತೆ. ಸ್ಟವ್ ಕೆಳಗಡೆ ಡ್ರಾಸ್ ಬರಬೇಕು ಅವು. ಆ ಥರ ಇದ್ದಾಗ ಮಾತ್ರ ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ನಾವು ಸ್ಟವ್ ಎಲ್ಲಿಡ್ತೀವಿ ನೋಡ್ಕೊಂಬಿಟ್ಟು ಡ್ರಾಸ್ಗಳು ಮಾಡ್ತಾರೆ ಅವರು. ಈ ಥರ ಲೈಟ್ ಆಫ್ ಮಾಡಿದರೆ ಕಿಚನಲ್ಲಿ ಇಷ್ಟಿರುತ್ತೆ ನನಗೆ ಬೆಳಕು. ಮಧ್ಯಾಹ್ನ 1:30 ಇಷ್ಟು ಬೆಳಕಿರುತ್ತೆ. ನಾವೇ ಏನಾದರೂ ಮಾಡ್ಕೊಳ್ಳಿಕ್ಕೂ ಇಷ್ಟು ಬೆಳಕು ಸಾಕು. ಬಟ್ ನಾನು ಕಿಚನಲ್ಲಿ ವೀಡಿಯೋಸ್ಗಳು ಏನಾದರೂ ಮಾಡ್ತೀನಿ, ಕುಕ್ಕಿಂಗ್ ವೀಡಿಯೋಸ್ ಮಾಡ್ತೀನಿ, ಆ ಥರ ಇದ್ದಾಗ ಮಾತ್ರ ಕಿಚನಲ್ಲಿ ಫುಲ್ಲು ಲೈಟ್ ಹಾಕ್ಕೊಳ್ತೀನಿ. ಇಲ್ಲ ಅಂದರೆ ಇಷ್ಟು ಬೆಳಕಿರುತ್ತೆ, ಸಾಕಾಗೋಷ್ಟು ಬೆಳಕಿರುತ್ತೆ. ಈ ಕಡೆ ವೆಸ್ಟ್ ಸೈಡಿಂದ ಏನು ಯುಟಿಲಿಟಿ ಇದೆಯಲ್ಲ ಅಲ್ಲಿಂದ ಇಷ್ಟು ಬೆಳಕು ಬರುತ್ತೆ. ಇಲ್ಲೊಂದು ಕಿಟಕಿ ಇಟ್ಟಿದ್ದೀವಿ, ಇಲ್ಲಿಂದ ಸ್ವಲ್ಪ ಬೆಳಕು ಬರುತ್ತೆ. ಗಾಳಿ ಬೆಳಕಿಗೆ ತೊಂದರೆ ಇಲ್ಲ. ಕಿಚನ್ ಆ್ಯಕ್ಚುಲಿ ತುಂಬ ಗಾಳಿ ಬೆಳಕಿದ್ರೆ ತುಂಬ ಒಳ್ಳೆಯದು ನಮಗೆ. ಗಾಳಿ ಬೆಳಕಿಗೇನು ತೊಂದರೆ ಇಲ್ಲ. ಬಟ್ ನನಗೆ ವೀಡಿಯೋಸ್ ಮಾಡಲಿಕ್ಕೆ ಸಾಕಾಗುವಷ್ಟು ನ್ಯಾಚುರಲ್ ಬೆಳಕು ಅಂತ ನಂಗೆ ಸಿಗಲ್ಲ. ವೀಡಿಯೋಸ್ ಮಾಡಲಿಕ್ಕೆ ಸ್ವಲ್ಪ ಕತ್ಲನ್ಸ್ಬಿಡುತ್ತೆ. ಈ ಥರ ಕಾಣುತ್ತೆ ವೀಡಿಯೋ ಮಾಡಿದರೆ. ಈಗ ನಾನು ಫುಲ್ಲು ಲೈಟ್ ಹಾಕಿ ತೋರಿಸ್ತಾ ಇದ್ದೀನಿ. ಫುಲ್ಲು ಕಿಚನಲ್ಲಿ ಎಲ್ಲದೂ ಲೈಟ್ ಆನ್ ಮಾಡಿದ್ದೀನಿ. ಇಷ್ಟು ಲೈಟ್ ಆನ್ ಮಾಡಿದರೆ ನಾನು ಕುಕ್ಕಿಂಗ್ ವೀಡಿಯೋಸ್ ಎಲ್ಲ ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ಮೇಲ್ಗಡೆ ಫಾಲ್ಸ್ ಸೀಲಿಂಗ್ ಮಾಡಿದ್ದಾರೆ. ಆ್ಯಕ್ಚುಲಿ ನಂಗೆ ಇಷ್ಟ ಇರಲಿಲ್ಲ, ಬಟ್ ಫಾಲ್ಸ್ ಸೀಲಿಂಗ್ ಇಲ್ಲ ಮೇಡಮ್, ಏನು ಧೂಳು ಕುತ್ಕೊಳ್ದೇ ಇರೋ ಥರ ನಾವು ಮಾಡಿಕೊಡ್ತೀವಿ, ನಿಮಗಿಲ್ಲ ಅಂದರೆ ಲೈಟ್ಗಳು ಸಾಕಾಗಲ್ಲ ಕಿಚನ್ಗೆ ಅಂತೇಳ್ಬಿಟ್ಟು. ಕಿಚನ್ ನಮ್ಮದು 10x16 ಇದೆ. 10 ಈ ಥರ ಬಂದು 16 ಅಗಲ ಬರುತ್ತೆ. ಸೊ ಸಾಕಷ್ಟು ದೊಡ್ಡದಿದೆ ಕಿಚನ್ನು. ಸೊ ಹಾಗಾಗಿ ಸಾಕಷ್ಟು ನಿಮಗೆ ಲೈಟ್ಸ್ ಬೇಕೇ ಬೇಕು ಅಂತೇಳ್ಬಿಟ್ಟು ಫಾಲ್ಸ್ ಸೀಲಿಂಗ್ ಮಾಡಿಬಿಟ್ಟು ಒಂದು 8 ಲೈಟ್ಸ್ ಇಟ್ಟಿದ್ದಾರೆ. ಮತ್ತು ಸ್ಟ್ರಿಪ್ ಲೈಟ್ 3 ಕಡೆ ಸ್ಟ್ರಿಪ್ ಲೈಟ್ ಹಾಕಿದ್ದಾರೆ. ಹಾಲ್ಗೆ ಮತ್ತು ಡೈನಿಂಗ್ ಹಾಲ್ಗಂತೂ ನಮ್ಮ ಮನೆಯಲ್ಲಿ ಯಥೇಚ್ಛವಾಗಿ ಸನ್ಲೈಟ್ ಬರುತ್ತೆ. ಎಲ್ಲ ಹೆಣ್ಮಕ್ಳು ಜಾಸ್ತಿ ಟೈಮ್ ಕಳೆಯೋದೆ ಕಿಚನಲ್ಲಿ. ಸೊ ಕಿಚನ್ನು ನಮ್ಮ ಅನುಕೂಲಕ್ಕೆ ತಕ್ಕನಾಗೆ ನಾವು ಮಾಡ್ಕೋಬೇಕು. ನಾನು ನನ್ನ ಅನುಕೂಲಕ್ಕೆ ತಕ್ಕನಾಗೆ ನನಗೆ ಯುಟಿಲಿಟಿ ಕಿಚನ್ ನಿಯರೇ ಇರಬೇಕು. ಸೊ ಹಾಗಾಗಿ ನನಗೆ ಹೇಗೆ ಅನುಕೂಲ ಆಗುತ್ತೋ ಆ ಥರ ಮಾಡ್ಕೊಂಡಿದ್ದೀನಿ. ನನ್ನ ಥಿಂಗ್ಸ್ಗಳು ಇಡಲಿಕ್ಕೆ ಎಷ್ಟು ಸ್ಪೇಸ್ ಬೇಕು ಅದೆಲ್ಲ ನೋಡ್ಕೊಂಬಿಟ್ಟು ಈ ಥರ ಮಾಡ್ಕೊಂಡಿದ್ದೀನಿ. ಯಾರಿಗೆ ಆಗಿರಲಿ ಹೆಣ್ಮಕ್ಳು ತಮ್ಮ ಕಿಚನ್ನ ತಮ್ಮ ಇಷ್ಟಪಟ್ಟ ಹಾಗೆ ತಮಗೆ ಕೆಲಸ ಮಾಡಲಿಕ್ಕೆ ಅನುಕೂಲ ಆಗೋ ಥರನೇ ಮಾಡ್ಕೋಬೇಕು. ನಮ್ಮ ಅನುಕೂಲಕ್ಕೆ ತಕ್ಕನಾಗೆ ನಮ್ಮ ಬಜೆಟ್ ಹೇಗಿದೆ ನೋಡ್ಕೊಂಬಿಟ್ಟು ನಾವು ಕಿಚನ್ನ ಮಾಡ್ಕೋಬೇಕು. ಅಷ್ಟೇ ನಾನು ಹೇಳೋದು. ಆದಷ್ಟು ಕಿಚನಲ್ಲಿ ನಾವು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋದ್ರಿಂದ
ನಮ್ಗೆ ಅನುಕೂಲ ಜಾಸ್ತಿ ಇರಬೇಕು ಕಿಚನಲ್ಲಿ, ಥಿಂಗ್ಸ್ಗಳನ್ನೆಲ್ಲ ಇಟ್ಕೊಳ್ಳಿಕ್ಕೆ ಅನುಕೂಲ ಇರಬೇಕು, ಬಜೆಟಿಗೂ ಅನುಕೂಲ ಇರಬೇಕು. ಮತ್ತು ತುಂಬ ದಿನ ಬಾಳಿಕೆ ಬರೋವಂಥದ್ದನ್ನೇ ನಾವು ಕೌಂಟರ್ ಟಾಪ್ ಹಾಕ್ಸ್ಕೊಳ್ಳುವಾಗ ತುಂಬ ದಿನ ಬಾಳಿಕೆ ಬರೋವಂಥದ್ದನ್ನೇ ನೋಡಿ ಹಾಕಿಸ್ಕೋಬೇಕು ಅಂತ ನಾನು ಹೇಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್.